ಇವತ್ತು ಬೆಂಗಳೂರು ಮಹಾನಗರದಲ್ಲಿ ನಡೆದಿರ್ತಕ್ಕಂಥ ಮತ್ತೊಂದು ದೊಡ್ಡ ಬೃಹತ್ ಭೂ ಹಗರಣದ ದಾಖಲೆಗಳನ್ನು ನಿಮ್ಮ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯೂಸುಫ್ ಶರೀಫ್ ಅಂತ ಕಾಂಗ್ರೆಸ್ ಪಕ್ಷದ MLC ಚುನಾವಣೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಒಬ್ಬ ಸರ್ಕಾರಿ ಭೂ ಕಬಳಿಕೆದಾರ ಮಾಡಿರ್ತಕ್ಕಂಥ ಒಂದು ಸುಮಾರು 115 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಬೆಲೆ 115 ಕೋಟಿಗೂ ಹೆಚ್ಚು ಇದೆ. ಮಾರುಕಟ್ಟೆ ಮೌಲ್ಯ ಅದಕ್ಕೆ 2 ಪಟ್ಟು ಜಾಸ್ತಿ ಇದೆ. ಸುಮಾರು 115 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಅತ್ಯಮೂಲ್ಯವಾದಂಥ ಸರ್ಕಾರಿ ಸ್ವತ್ತುಗಳನ್ನು ಹೇಗೆ ಕಬಳಿಸಿದ್ದಾನೆ ಅನ್ನೋ ಒಂದು ದಾಖಲೆಗಳನ್ನು ನಿಮಗೆ ಬಿಡುಗಡೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಹೋಬಳಿ ಶ್ರೀನಿವಾಸಪುರ ಗ್ರಾಮದಲ್ಲಿ 11 ಎಕರೆ 1 ಗುಂಟೆ ಜಾಗ ಸರ್ಕಾರಿ ಸ್ವತ್ತು ಇರೋವಂಥದ್ದು. ಅದರಲ್ಲಿ 7 ಎಕರೆ 20 ಗುಂಟೆ ಸ್ವತ್ತನ್ನು 2007ರ ಜೂನ್ 25ನೇ ತಾರೀಕು ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದಂಥ MA ಸಾದಿಕ್ ಅವರು ಹಾಗೂ ತಹಸೀಲ್ದಾರ್ ಆಗಿದ್ದಂಥ ರಂಗನಾಥಯ್ಯನವರು ಒಂದು ಅಧಿಸೂಚನೆಯನ್ನು ಹೊರಡಿಸಿ ಇದನ್ನು 2ನೇ ತಾರೀಕು ಒಳಗೆ ಯಾರ್ಯಾರು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸೋಕ್ಕೆ ಇಚ್ಛೆ ಇರ್ತೀರ ಸಂಜೆ 5 ಗಂಟೆ 2ನೇ ತಾರೀಕು ಜೂನ್ 2007 2/6/2007 ಸಂಜೆ 5 ಗಂಟೆ ಒಳಗೆ ನೀವು ಅರ್ಜಿ ಸಲ್ಲಿಸೋದ್ರ ಜೊತೆಗೆ ತಲಾ 10 ಲಕ್ಷ ರೂಪಾಯಿಗಳ ಹರಾಜು ಮೊತ್ತದ ಠೇವಣಿಯನ್ನು DD ರೂಪದಲ್ಲಿ ಸಲ್ಲಿಸಬೇಕು ಅಂತ ಹೇಳಿರ್ತಾರೆ. ಹಾಗಾಗಿ 4 ಜನ ಅಧಿಕೃತವಾಗಿ 2ನೇ ತಾರೀಕು ಅವರೇನು ನಿಗದಿತ ಸಮಯ ಅಲ್ಲಿ ದಾಖಲು ಮಾಡ್ಕೊಂಡಿರ್ತಾರೆ. ಆದರೆ ಅದನ್ನು ಮೀರಿ ಕಾನೂನಿನ ಎಲ್ಲ ನಿಯಮಗಳನ್ನು ಮೀರಿ ಅದಾದ 2 ದಿನಗಳ ನಿಗದಿತ ಸಮಯ ಮುಗಿದ 2 ದಿನಗಳ ನಂತರ 4ನೇ ತಾರೀಕು ಜೂನ್ 2007ರಲ್ಲಿ ಯೂಸುಫ್ ಶರೀಫ್ ಅವರು ಹಿಲ್ ಆ್ಯಂಡ್ ಎಸ್ಟೇಟ್ಸ್ ಅನ್ನೋ ತಮ್ಮ ಸಂಸ್ಥೆಯ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ನಾನು ಕೂಡ ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತೀನಿ ಅಂತ. ಕಾನೂನು ರೀತ್ಯ ಆ ಅರ್ಜಿ ತಿರಸ್ಕಾರ ಆಗಬೇಕಾಗಿತ್ತು. ಆದರೆ ತಿರಸ್ಕಾರ ಮಾಡಲ್ಲ, ಪುರಸ್ಕರಿಸ್ತಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯಾರು 4 ಜನ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಕಾನೂನು ರೀತಿ ಎಲ್ಲ ಹರಾಜುಗಳನ್ನು ಅವರು DDಗಳನ್ನು ಕೊಟ್ಟು ಬಿಡ್ದಾರರಾಗಕ್ಕೆ ಯಶಸ್ವಿಯಾಗಿರ್ತಾರೆ, ಅವರಿಗೆ ಮಾಹಿತಿ ಕೊಡದೆ ನೇರವಾಗಿ ಕೇವಲ ಯೂಸುಫ್ ಶರೀಫ್ ಅವ್ರಿಗೆ ಮಾತ್ರ ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂಥ ಕಾನೂನು ಬಾಹಿರ ಅವಕಾಶವನ್ನು ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದಂಥ MA ಸಾದಿಕ್ ಅವರು ಮತ್ತು ತಹಸೀಲ್ದಾರ್ ಆಗಿದ್ದಂಥ ರಂಗನಾಥಯ್ಯನವರು ಕೊಡ್ತಾರೆ. ಹರಾಜು ಮೊತ್ತ ಸರ್ಕಾರದ ಮೊತ್ತ ನಿಗದಿಯಾಗಿದ್ದಿದೆ 7,50,00,000 ರೂಪಾಯಿ. ನಿಮಗೆ ಗೊತ್ತಿದೆ ಸರ್ಕಾರಿ ಮೊತ್ತ ಎಷ್ಟಿರುತ್ತೆ, ಎಷ್ಟು ಕಡಿಮೆ ಇರುತ್ತೆ ಅಂತ. ಬಿಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಕನಿಷ್ಠ 10-12 ಕೋಟಿ ರೂಪಾಯಿಗಾದರೂ ಅದು ಅವತ್ತು ಹರಾಜಾಗಬೇಕಾಗಿತ್ತು. ಆದರೆ ಯೂಸುಫ್ ಶರೀಫ್ ಅವ್ರಿಗೆ ಹರಾಜು ಮೊತ್ತ ಸರ್ಕಾರ ನಿಗದಿ ಮಾಡಿದ್ದಕ್ಕಿಂತ ದರಕ್ಕಿಂತಲೂ 1,30,00,000 ರೂಪಾಯಿ ಕಡಿಮೆಗೆ ಕೇವಲ 6,20,00,000 ರೂಪಾಯಿಗಳಿಗೆ ಇವರಿಗೆ ಹರಾಜು ಪ್ರಕ್ರಿಯೆಯಲ್ಲಿ ಈ ಸ್ಥಳವನ್ನು ಕೊಡಲು ನಿಶ್ಚಯ ಆಗಿದೆ ಅನ್ನೋ ಒಂದು ಆದೇಶವನ್ನು ಹೊರಡಿಸ್ತಾರೆ. 3 ಷರತ್ತಿರುತ್ತೆ ಅಧಿಸೂಚನೆಯಲ್ಲಿ. ಇದು ನಮ್ಮ ಹರಾಜು ಪ್ರಕ್ರಿಯೆಯ ಅಧಿಸೂಚನೆಯಲ್ಲಿ ಮೊದಲನೇದು 25% ಮೊತ್ತವನ್ನು ಹರಾಜು ಪ್ರಕ್ರಿಯೆ ಮುಗಿದ 24 ಗಂಟೆಗಳೊಳಗೆ ಅಂದರೆ 1 ದಿನದೊಳಗಾಗಿ DD ರೂಪದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕು. ಉಳಿಕೆ 75% ಅಷ್ಟು ಅಂದರೆ ಇನ್ನು ಉಳಿದ 3/4 ಭಾಗ ಮೊತ್ತವನ್ನು ಹರಾಜು ಪ್ರಕ್ರಿಯೆ ಮುಗಿದ 10 ದಿನದ ಒಳಗಾಗಿ ಅಂದರೆ 12/6/2007 ಒಳಗಾಗಿ DD ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕು ಅಂತಿರುತ್ತೆ. 5ನೇ ತಾರೀಕು ಬೆಳಿಗ್ಗೆ ಯೂಸುಫ್ ಶರೀಫು ಒಂದು ಪತ್ರವನ್ನು ಕೊಡ್ತಾರೆ ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗಳಿಗೆ. ಏನಂತಂದರೆ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ನನಗೆ ಸೇರಬೇಕಾಗಿರ್ತಕ್ಕಂಥ ಬಾಕಿ ಬರಬೇಕಾಗಿರ್ತಕ್ಕಂಥ 2,67,25,000 ರೂಪಾಯಿಯಷ್ಟು ಹಣ ಜಿಲ್ಲಾಧಿಕಾರಿಗಳ ಖಾತೆಯಲ್ಲೇ ನನ್ನ ಹಣ ಇದೆ ಅಂತ ಒಂದು ಲೆಟ್ರನ್ನು ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಮಾಡಬೇಕಾಗಿದ್ದು ನಿಜವಾಗ್ಲೂ ನಮ್ಮ ಖಾತೆಯಲ್ಲಿ ಈತನ ಹಣ ಇದೆಯಾ ಅಂತ ಖಚಿತಪಡಿಸ್ಕೋಬೇಕಾಗಿತ್ತು. ಅದು ಯಾವುದೂ ಮಾಡದೆ ಕಣ್ಣು ಮುಚ್ಕೊಂಡು ಬ್ಲೈಂಡಾಗಿ ಅವರ ಪತ್ರವನ್ನು ಒಪ್ಪಿಕೊಂಡು ಅವ್ರಿಗೆ ಹರಾಜು ಗಿಟ್ಟಂಥ ಸ್ವತ್ತನ್ನು ಅವ್ರು ಕೊಟ್ಟಿದ್ದೀವಿ ಅನ್ನೋ ಒಂದು ಆದೇಶವನ್ನು ಹೊರಡಿಸ್ತಾರೆ. ಮೊದಲನೇ ತಪ್ಪು. 2ನೇ ತಪ್ಪು ಇಲ್ಲಿ ಮಾಡಿರ್ತಾರೆ. 3ನೇ ತಪ್ಪು 12ನೇ ತಾರೀಕು ಜೂನ್ 12 ಅಂದರೆ 12/6/2007 ಸಂಜೆ 5 ಗಂಟೆ ಒಳಗೆ ಉಳಿಕೆ 75ರಷ್ಟು ಹಣವನ್ನು ಆತ
ಸರ್ಕಾರಕ್ಕೆ ಡಿ ಡಿ ರೂಪದಲ್ಲಿ ಜಿಲ್ಲಾಧಿಕಾರಿಗಳ ಖಾತೆಗೆ ಕೊಡಬೇಕಾಗಿತ್ತು. ಇಲ್ಲದೆ ಹೋದರೆ ಕಾನೂನು ರೀತಿ ಆತ ಏನು ಮೊದಲು ಡಿ ಡಿ ರೂಪದಲ್ಲಿ 10 ಲಕ್ಷ ರೂಪಾಯಿ ಹರಾಜು ಪ್ರಕ್ರಿಯೆಗೆ ಭಾಗವಹಿಸಕ್ಕೆ ಅಂತ ಕಟ್ಟಿರುವಂಥದ್ದು 25% ನಿಜವಾಗ್ಲೂ ಆತ ಕಟ್ಟಿದರೆ ಆ ಹಣ ಎಲ್ಲ ಮುಟ್ಗೋಲು ಹಾಕ್ಕೊಳ್ಳೋಕ್ಕೆ ಅವಕಾಶ ಇರುವಂಥದ್ದು, ಬೇರೆ ಅವಕಾಶ ಇಲ್ಲ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಇಲ್ಲಿ ನಿಮ್ಮ ಮುಂದೆ ದಾಖಲೆಗಳನ್ನು ಇಟ್ಟಿದ್ದೀನಿ. 10 ದಿನದೊಳಗಾಗಿ ಆತ ಸಂಪೂರ್ಣ ಹಣ ಪಾವತಿ ಮಾಡಬೇಕು ಅಂತ ಷರತ್ತಿದ್ರೂ ಕೂಡ ಹರಾಜಿನ ಮೊತ್ತದ 25% ಹಣನ 5 ವರ್ಷಗಳ ನಂತರ 23/2/2012 25% ಹಣ ಕಟ್ತಾನೆ, ಒಂದು ಕಂತು. ಅದಾದಮೇಲೆ 8.5 ವರ್ಷಗಳ ನಂತರ 15/12/2015 ಮತ್ತು 17/12/2015 ಉಳಿಕೆ 25% ಕಟ್ತಾನೆ. ಇನ್ನು ಬಾಕಿ ಉಳಿದಂಥ 25% ಹಣವನ್ನು 11 ವರ್ಷಗಳ ನಂತರ 26/5/2018 ಕಟ್ತಾರೆ. ಸಾಧ್ಯನೇ ಇರಲಿಲ್ಲ, ಕೊಡೋಕ್ಕೆ ಆಗಲ್ಲ. ಇವರು ಒಟ್ಟಾರೆ 11 ವರ್ಷಗಳ ಕಾಲ ಈತ 25% 4 ಭಾಗಗಳಲ್ಲಿ ಕಟ್ಟೋದ್ರ ಮೂಲಕ ಕಂತು ರೂಪದಲ್ಲಿ ಅಂದರೆ ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಈ ಹರಾಜು ಪ್ರಕ್ರಿಯೆಗಿಟ್ಟಂಥ ಅತ್ಯಮೂಲ್ಯ ಸ್ವತ್ತನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಷ್ಟೊತ್ತಿಗೆ ಅವನು 11 ವರ್ಷಕ್ಕೆ ಏನು ಕಟ್ಟಿರ್ತಾನೆ, ಹರಾಜಿನ ಬೆಲೆ ಏನು ತೊಗೊಂಡಿದ್ದ 6,20,00,000 ಅದಕ್ಕೆ 10 ಪಟ್ಟು ಜಾಸ್ತಿ ಆ ಜಾಗದ ಬೆಲೆ ಆಗಿದ್ದರೂ ಕೂಡ ಕಾನೂನು ಬಾಹಿರವಾಗಿ ಜಿಲ್ಲಾಧಿಕಾರಿಗಳಾಗಿದ್ದಂಥ ಸಾದಿಕ್ ಅವರು, ಅದಾದ ನಂತರ MK ಅಯ್ಯಪ್ಪನವರು, ಅದಾದ ನಂತರ ನಾವೆಲ್ಲ ಡೆಮಾಲಿಷನ್ ಮ್ಯಾನ್ ಅಂತ ಏನು ಕರಿತೀವಿ ಪುಣ್ಯಾತ್ಮ ವಿ ಶಂಕರ್ ಅವರು, ಇನ್ನೊಬ್ಬರು ನಮ್ಮ ಜೊತೆ ಇಲ್ಲ, ಹಾಗಾಗಿ ಅವ್ರ ಹೆಸರು ಉಲ್ಲೇಖ ಮಾಡೋದು ಬೇಡ, ಅವರು ನಮ್ಮ ಜೊತೆ ವಿಜಯ್ ಶಂಕರ್ ಅವರು. ಈ 4 ಜನ ಜಿಲ್ಲಾಧಿಕಾರಿಗಳು, ಹಿರಿಯ IAS ಅಧಿಕಾರಿಗಳು ಇವ್ರ ಜೊತೆ ಶಾಮೀಲಾಗಿ ರಂಗನಾಥಯ್ಯ ಅಂತ ತಹಸೀಲ್ದಾರು, ಅದಾದ ನಂತರ ಮಂಜುನಾಥ್ ಅಂತ, ಬಾಳಪ್ಪ ಹಂದಿಗುಂದ ಅಂತ ಇವರಿಬ್ಬರು ಇವತ್ತು ಕೂಡ ಸರ್ವಿಸ್ನಲ್ಲಿದ್ದಾರೆ. ರಂಗನಾಥಯ್ಯನವರು ರಿಟೈರ್ಡ್ ಆಗಿದ್ದಾರೆ. ಈ 3 ಜನ ತಹಸೀಲ್ದಾರರು ನೇರವಾಗಿ ಇವ್ರ ಜೊತೆ ಭಾಗಿದಾರರಾಗಿ ಈ ಸ್ವತ್ತನ್ನು ಕಾನೂನು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇವರು ಮಾಡಿಕೊಡ್ತಾರೆ. 2014ರಲ್ಲಿ ಇಲ್ಲಿ ತಿಳಿ ಹಸಿರು ಬಣ್ಣದಲ್ಲಿ ತೋರಿಸಿರ್ತಕ್ಕಂಥ ಈ ಜಾಗ 2 ಎಕರೆ 21 ಗುಂಟೆ ಜಾಗ ಅಧಿಕೃತವಾಗಿ BBMPಯ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಅಂತ ಹೇಳಿ ಹಸ್ತಾಂತರ ಆಗತ್ತೆ. BBMP ಜೊತೆ ಅಧಿಕೃತವಾದ ಒಡಂಬಡಿಕೆ ಕೂಡ ಆಗತ್ತೆ, ಅಧಿಕೃತವಾಗಿ ಹಸ್ತಾಂತರ ಕೂಡ ಆಗತ್ತೆ. ಅಂದಿನ ಉಸ್ತುವಾರಿ ಮಂತ್ರಿಗಳ ಸಮ್ಮುಖದಲ್ಲೇ ಈ ಜಾಗವನ್ನು ಹಸ್ತಾಂತರ ಮಾಡ್ತಾರೆ. ನಮ್ಮ ಪಾಲಿಕೆಯ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘನತ್ಯಾಜ್ಯ ನಿರ್ವಹಣೆ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮತ್ತು ಯೂಸುಫ್ ಶರೀಫ್ ಜೊತೆ ಅವರು ಶಾಮೀಲಾಗಿರೋ ಒಂದು ಕಾರಣ, ದೊಡ್ಡ ನಮಗೆ ಸಾಕ್ಷಿ ಸಿಕ್ಕೋದು ಅಂತಂದರೆ ಈ ಜಾಗಕ್ಕೂ ಸೇರಿ ಆತ ಬೇಲಿ ಹಾಕ್ಕೊಂಡಿದ್ದಾನೆ. ಇದಲ್ಲದೆ ಈ 11 ಎಕರೆ 1 ಗುಂಟೆ ಜಾಗದಲ್ಲಿ ಬಾಕಿ ಉಳಿದಿದ್ದಂಥ 1 ಎಕರೆ 1 ಗುಂಟೆ ಜಾಗ ಈ ಕಡು ಹಸಿರು ಬಣ್ಣದಲ್ಲಿ ಗುರ್ತು ಮಾಡಿರ್ತಕ್ಕಂಥದ್ದು, ಇದು ನಾನು ಮಾಡಿರೋದಲ್ಲ, ಇದು ಅಧಿಕೃತವಾದಂಥ ಸರ್ವೆ ನಕ್ಷೆ. ಈ 1 ಎಕರೆ 1 ಗುಂಟೆಗೆ 2016ರಲ್ಲಿ ಅಲ್ಲಿನ ರಾಜಸ್ವ ನಿರೀಕ್ಷಕರು ಅಂತ, ನಾವಿಲ್ಲಿ ಕಂದಾಯ ನಿರೀಕ್ಷಕರು ಅಂತ BBMP ವ್ಯಾಪ್ತಿಯಲ್ಲಿ ಕರಿತೀವಿ, ಅಂದರೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಒಂದು NOCಯನ್ನು ಅವರೇ ತಯಾರು ಮಾಡ್ತಾರೆ. ನಿಮಗೆ ವಿಷಯ ಸೂಚಿ 12ರಲ್ಲಿ ಅದಿದೆ. ವಿಷಯ ಸೂಚಿ 12 ಅಲ್ಲ 31 ವಿಷಯ ಸೂಚಿ 31ರಲ್ಲಿದೆ. ಆ ರವಿಕುಮಾರ್ ಅನ್ನೋರು ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂದರೆ ನಿರಾಕ್ಷೇಪಣಾ ಪತ್ರವನ್ನು ಹಳ್ಳಿಗರು ಈ ಶ್ರೀನಿವಾಸಪುರ ಗ್ರಾಮಸ್ಥರು ಕೊಟ್ಟಿರೋ ರೀತಿಯಲ್ಲಿ ಒಂದು ನಿರಾಕ್ಷೇಪಣಾ ಪತ್ರವನ್ನು ಕೊಡ್ತಾರೆ. ಏನಂತ ಅಂದರೆ ಈ ಉಳಿಕೆ 1 ಎಕರೆ 1 ಗುಂಟೆ ಜಾಗವನ್ನು ಯೂಸುಫ್ ಶರೀಫ್ಗೆ ಕೊಡೋದ್ರಲ್ಲಿ ಯಾವುದೇ ಅಭ್ಯಂತರ, ನಮ್ಮ ಯಾರ್ದೂ ಅಭ್ಯಂತರ ಇಲ್ಲ. ಆ ಜಾಗಕ್ಕೆ ಈ ಹಿಂದೆ ಅವರ ರಾಜ್ಯಕ್ಕೆ ತೊಗೊಂಡಿರೋ ಜಾಗಕ್ಕೆ ರಸ್ತೆ ಇಲ್ಲದಿರೋ ಕಾರಣ ಈ ಜಾಗವನ್ನು ಅವರು ಕೊಡ್ಬೋದು ಅಂತೇಳಿ ಒಂದು NOCಯನ್ನು ಕೊಡ್ತಾರೆ. ಅಲ್ಲಿ ಸಹಿಗಳನ್ನು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ನಕಲಿ ಸಹಿ, ಖುದ್ದಾಗಿ ರವಿಕುಮಾರ್ ಅವರೇ ಮಾಡಿರ್ತಕ್ಕಂಥ ಒಂದು ಸಹಿ. ಈ NOCಯನ್ನೇ ಆಧಾರವಾಗಿ ಇಟ್ಕೊಂಡು 2018ರಲ್ಲಿ ವಿಜಯಶಂಕರ್ ಅವರು ಮತ್ತು ಮಂಜುನಾಥ್ ಅವರು ಇವರು ತಹಸೀಲ್ದಾರು, ವಿಜಯಶಂಕರ್ ಅವರು ಜಿಲ್ಲಾಧಿಕಾರಿಗಳು ನೇರವಾಗಿ ಆ 1 ಎಕರೆ ಜಾಗವನ್ನು ಕೂಡ ಅವನಿಗೆ ಅನಧಿಕೃತವಾಗಿ ಹಸ್ತಾಂತರ ಮಾಡ್ತಾರೆ. ಒಟ್ಟಾರೆ 11 ಎಕರೆ 1 ಗುಂಟೆ ಈ ಜಾಗಕ್ಕೆ ಸಂಪೂರ್ಣವಾಗಿ ಆತ ಬೇಲಿ ಹಾಕ್ಕೊಂಡಿರ್ತಕ್ಕಂಥದ್ದು. ಈ ಚಿತ್ರಗಳು ಕೂಡ ನಿಮಗೆ ನಾನು ಕೊಟ್ಟಿದ್ದೀನಿ, ಈ ಫೋಟೋಗಳು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಒಟ್ಟಾರೆ 115 ಕೋಟಿ ಮೌಲ್ಯದ ಅತ್ಯಮೂಲ್ಯವಾದಂಥ ಸರ್ಕಾರಿ ಸ್ವತ್ತನ್ನು, ಅದರಲ್ಲಿ ಸುಮಾರು 30 ಕೋಟಿಗೂ ಹೆಚ್ಚು ಮೌಲ್ಯದ BBMP ಮಾಲೀಕತ್ವದ ಘನತ್ಯಾಜ್ಯ ನಿರ್ವಹಣೆಗೆ
ಸಂಸ್ಕರಣಾ ಘಟಕಕ್ಕೆ ಅಂತ ಮೀಸಲಾಗಿಟ್ಟಿದ್ದಂಥ ಸ್ಥಳವನ್ನು ಸೇರಿಸಿ ಆತ ಬೇಲಿ ಹಾಕ್ಕೊಂಡಿರ್ತಕ್ಕಂಥ ಒಂದು ದಾಖಲೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಂಡಿದ್ದೇನೆ, ಈ ಭೂ ಹಗರಣವನ್ನು ನೀವು CID ತನಿಖೆಗೆ ವಹಿಸಬೇಕು ಅಂತ. ಹಾಗೆ ಕಂದಾಯ ಸಚಿವರನ್ನು ಕೂಡ ನಾನು ದಾಖಲೆಗಳನ್ನು ಕೊಟ್ಟು ಆಗ್ರಹ ಮಾಡಿದ್ದೇನೆ. ಹಾಗೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಕೂಡ ನಾನು ಇದನ್ನು ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಇದನ್ನು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡ್ತೀವಿ ಅಂತ ಮೊನ್ನೆ ದಿವಸ ಹೇಳಿದ್ದಾರೆ. ACB ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ನಮ್ಮ BMTF ಅಲ್ಲಿ ಈ ಎಲ್ಲ ಅಧಿಕಾರಿಗಳ ಹಿರಿಯ 4 ಮಂದಿ IAS ಅಧಿಕಾರಿಗಳು ಯೂಸುಫ್ ಶರೀಫ್ಗೆ ಈ ರೀತಿಯ ಭೂ ಕಬಳಿಕೆಗೆ ನೇರವಾಗಿ ಸಹಾಯ ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆಸಿರ್ತಕ್ಕಂಥ 4 ಮಂದಿ IAS ಅಧಿಕಾರಿಗಳು ಮತ್ತು 4 ಮಂದಿ KAS ಅಧಿಕಾರಿಗಳ ವಿರುದ್ಧ ನಾನು ಅಧಿಕಾರ ದುರುಪಯೋಗ, ವಂಚನೆ, ಭ್ರಷ್ಟಾಚಾರ ಮತ್ತು ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ನೇರವಾಗಿ ನಾನು ದಾಖಲು ಮಾಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದ್ರ ಜೊತೆಗೆ ಇನ್ನು ಬೇರೆ ಬೇರೆ ಇದೆ, ಅದನ್ನು ನಾನು ಅವ್ರ ವೈಯಕ್ತಿಕ ವಿಷಯಗಳನ್ನು ನಾನು ಮಾತಾಡಲಿಕ್ಕೆ ಹೋಗಲ್ಲ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಕೊಟ್ಟಿದ್ದೀನಿ. ಒಂದು ಸೂಚನೆ ನಿಮಗೊಂದು ಸೂಕ್ಷ್ಮವಾಗಿ ಹೇಳ್ತೀನಿ. ಆತ 1473 ಕೋಟಿ ಅಂತ ಏನು ನಮ್ಮ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟವರು ಇನ್ಕಮ್ ಟ್ಯಾಕ್ಸ್ನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನ ಎಲ್ಲ ದಾಖಲೆಗಳು ವಹಿಸಿದ್ದಾರೆ. ನಿಮಗೆ ಕೊಟ್ಟಿರೋ ದಾಖಲೆಗಳಲ್ಲಿ ನೋಡ್ಬೋದು. ಒಂದು ಪ್ರಾಜೆಕ್ಟ್ಗೆ 4 ಜನ ಪಾಲುದಾರರಿದ್ದರೆ ಒಂದು 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಂದರೆ 4 ಮಂದಿ ತಲಾ 25 ಕೋಟಿ ಹಾಕಿದರೆ ಈತನ ನನ್ನ ಪಾಲು ಕೇವಲ 25 ಕೋಟಿ ಮಾತ್ರ ಇರುತ್ತೆ. ಆದರೆ ನಾನು ಒಟ್ಟಾರೆ 4 ಮಂದಿ ಸೇರಿ 100 ಕೋಟಿ ನಂದೇ ಪಾಲು ಅಂತೇಳಿ, ನಂದೇ ಬಂಡವಾಳ ಅಂತೇಳಿ ಆತ ತೋರಿಸಿ ಅಷ್ಟು ಮೊತ್ತವನ್ನು ಆತ ತೋರಿಸಿರೋವಂಥದ್ದು. ಹಾಗಾಗಿ ಆ ಇನ್ಕಮ್ ಟ್ಯಾಕ್ಸ್ ಕೂಡ ಅದನ್ನು ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಆದರೆ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಈ ಭೂ ಕಬಳಿಕೆಗೆ ಸಂಬಂಧಪಟ್ಟ ಸಂಪೂರ್ಣವಾದಂಥ ವಿವರಗಳನ್ನು ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. 2 ನಿಮಿಷದ ಬೈಟ್ ಹೇಳ್ಬಿಡ್ತೀನಿ. ಹಾಂ, ಚುನಾವಣಾ ಆಯೋಗಕ್ಕೆ ತಲುಪಿಸ್ಬೇಕು. ಆದರೆ ಚುನಾವಣಾ ಆಯೋಗಕ್ಕಿಂತಲೇ ಇದು ಭೂ ಕಬಳಿಕೆ ಹಗರಣ ಆಗಿರೋದ್ರಿಂದ ನೇರವಾಗಿ ಹಿಂದಿನ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರು ಅವರೇ ಆಗಿರೋದ್ರಿಂದ, ಮತ್ತು ಕಂದಾಯ ಸಚಿವರು ಅವ್ರ ವ್ಯಾಪ್ತಿಗೆ ಬರೋದ್ರಿಂದ ಅವ್ರು ತೊಗೋಬೇಕಾಗಿರೋದ್ರಿಂದ ಅವ್ರಿಗೆ ಇದು ಮಾಡಿದ್ದೀವಿ. ಈಗಾಗಲೇ ಎಲ್ಲ ಅಧಿಕಾರಿಗಳ ವಿರುದ್ಧ ಉಚ್ಚ ನ್ಯಾಯಾಲಯ ಯಾವುದೇ ಭ್ರಷ್ಟಾಚಾರ ಮಾಡುವಂಥ ಅಧಿಕಾರಿಗಳು ಪ್ರಶ್ನಾತೀತರಲ್ಲ. ಹಾಗಾಗಿ ಯಾರ ವಿರುದ್ಧ ಬೇಕಾದರೂ ಈ ಭ್ರಷ್ಟಾಚಾರ ಪ್ರಕರಣ ದಾಖಲು ಮಾಡ್ಕೋಬೋದು ಅಂತ ನಂದೇ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಆ ಒಂದು ಪ್ರಕರಣದಲ್ಲಿ ಹೇಳಿರೋ ಹಿನ್ನೆಲೆಯಲ್ಲಿ ಪೂರ್ವಾನುಮತಿ ಪಡೆಯದೇ ನೇರವಾಗಿ ಪ್ರಕರಣಗಳನ್ನು ದಾಖಲಿಸುವಂಥ ಅವಕಾಶ ತನಿಖಾ ಸಂಸ್ಥೆಗಳಿಗೆ ಇರೋದ್ರಿಂದ ಅವರಿಂದ ನಾನು ಸಕಾರಾತ್ಮಕವಾದಂಥ ಪ್ರಕ್ರಿಯೆಯನ್ನು ಎದುರು ನೋಡ್ತಾ ಇದ್ದೀನಿ. ಇಲ್ಲ, ನೀವು ಕೇಳಿದ ಪ್ರಶ್ನೆ ನನಗೆ ಕಳೆದ 8 ದಿನದ ಕೆಳಗೆ ಈ ರೀತಿ ಮಾಹಿತಿ ಬಂತು, ಕೊಟ್ಟರು. ಪಾಪ ನಮ್ಮ ಸ್ನೇಹಿತರು ಕೊಟ್ಟು ಈ ಥರ ಆಗಿದೆ. ಯಾಕಂದರೆ ಇವರು ಅಲ್ಲಿ ತನಕ ಅಗೋಚರವಾದಂಥ ವ್ಯಕ್ತಿ, ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಹೇಳಿದ ತಕ್ಷಣ ನಾನು ದಾಖಲೆಗಳನ್ನ ತಕ್ಷಣ RTA ಕಾಯ್ದೆ ಅಡಿಯಲ್ಲಿ ತಕ್ಷಣ ಹಾಕಿ ದಾಖಲೆಗಳು ತೊಗೊಂಡೆ. ನನಗೆ ಮೊನ್ನೆ ಇದರ ಪೂರ್ತಿ 2ನೇ ತಾರೀಕು ನನಗೆ ದಾಖಲೆಗಳು ಸಿಕ್ತು. ಅದಾದ ನಂತರ ಎಲ್ಲ ನಾನು ಖುದ್ದಾಗಿ ಪರಿಶೀಲನೆ ಮಾಡಿ ಒಂದು ಸಾರಿ ಎಲ್ಲ ಪರಾಮರ್ಶಿಸಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಆನಂತರ ನಿಮ್ಮ ಮುಂದೆ ನಾನು ಆ ದಾಖಲೆಗಳನ್ನು ತಂದಿದ್ದೇನೆ. ಹೌದು. ಅಲ್ಲ, ಅಧಿಕಾರಿಗಳು ಎಲ್ಲ ಸರ್ಕಾರದಲ್ಲೂ ಮಾಡ್ತಾರೆ. ಇವಾಗ ಅದಕ್ಕೆ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಹೌದು, ಈಗ 100ಕ್ಕೆ 100 ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡಿರುವಂಥದ್ದು CID ತನಿಖೆಗೆ ವಹಿಸಬೇಕು ಅಂತ. ಅವರು ಕೂಡ ಪೂರಕವಾಗಿ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಹಾಗಾಗಿ ಖಂಡಿತವಾಗ್ಲೂ ಇದು ಒಂದು ತಾತ್ವಿಕ ಅಂತ್ಯಕ್ಕೆ ನಮ್ಮ ಮಾಧ್ಯಮಗಳ ಸಹಕಾರದಿಂದ ಇದನ್ನು ಕೂಡ ತೊಗೊಂಡೋಗ್ತೀನಿ ಅಂತ ಹೇಳ್ತಾ, ಈಗಾಗಲೇ ನಾನು 26 ಪ್ರಕರಣಗಳಲ್ಲಿ ಸುಮಾರು 8,300 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳನ್ನು ಸರ್ಕಾರಿ ವಶಕ್ಕೆ ವಾಪಸ್ ತರೋದ್ರಲ್ಲಿ ಯಶಸ್ವಿಯಾಗಿದ್ದೇನೆ. ಹಾಗಾಗಿ ಇದು ಕೂಡ ನಿಮ್ಮಗಳ ಸಹಕಾರದಿಂದ ತಾತ್ವಿಕ ಅಂತ್ಯಕ್ಕೆ ಇದನ್ನು ತೊಗೊಂಡೋಗ್ತೀನಿ ಅನ್ನೋ ನಂಬಿಕೆ ಇದೆ. ಖಂಡಿತವಾಗ್ಲೂ ತೊಗೊಂಡೋಗ್ತೀನಿ ಕೂಡ. ಅಲ್ಲ, ಇದು ಗಿಮಿಕ್ ನನ್ನ ಬಗ್ಗೆ ಗೊತ್ತಿದೆ. ನಾನು ಹೋರಾಟಗಾರ. ನಾನು ಯಾವುದೇ ಕಾರಣಕ್ಕೂ ಭಯ ಪಡದೆ ಯಾವುದಕ್ಕೂ ಎಷ್ಟೇ ನನ್ನ ಬಗ್ಗೆ ಯತ್ನಗಳು ನಡೆದರೂ ಕೂಡ ನಾನು ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾ ಇರೋಂಥದ್ದು. ಅಧಿಕಾರಿಗಳು ಕೂಡ ನನಗೆ ತುಂಬ ಗೌರವ ಕೊಡ್ತಾರೆ. ಹಾಗಾಗಿ ದಾಖಲೆಗಳನ್ನು ಕೇಳಿ ಅವರು 5 ದಿನದೊಳಗಾಗಿ ಇದೆಲ್ಲ
ಹರಾಜು ಪ್ರಕ್ರಿಯೆಯಲ್ಲಿ ಎಲ್ಲ ಸಿಸ್ಟಮಲ್ಲಿ ಇರೋವಂಥದ್ದು. ಹಾಗಾಗಿ ಅವ್ರು ಪ್ರಿಂಟ್ ಹಾಕಿ ಕೊಟ್ಟರು. ಹಾಗಾಗಿ ಅದನ್ನು ಕಾನೂನು ರೀತಿ ಅದೇನು ಶುಲ್ಕ ಕಟ್ಟಬೇಕು ಆ ಶುಲ್ಕವನ್ನು ಕಟ್ಟಿ ನಾನು ಸುಮಾರು 680 ರೂಪಾಯಿ ಇದಕ್ಕೆ ಅಂತ ಶುಲ್ಕವನ್ನು ಕಟ್ಟಿ ದಾಖಲೆಗಳನ್ನು ತೊಗೊಂಡಿದ್ದೆ. 5 ದಿನದಲ್ಲಿ ಕೊಟ್ಟರು. ಆಯಿತಾ? 2 ನಿಮಿಷದ ಅಲ್ಲ, ಇದು 1 ನಿಮಿಷ, ಇದು ಮುಗಿಸ್ಬಿಡ್ತೀನಿ. ಇದೊಂದು ಮುಗಿಸ್ಬಿಡ್ತೀನಿ, 2 ನಿಮಿಷ ಬೈಟ್ ಹೇಳ್ಬಿಡ್ತೀನಿ. ಹಾಂ, ನಾನು ನಂದು ಅದೊಂದು ತಂದು ಕೊಟ್ಬಿಡಿ 1 ನಿಮಿಷ. ನಿಮಗೆ ಅದನ್ನು ದಾಖಲೆನೇ ಕೊಟ್ಬಿಡ್ತೀನಿ. ನಾನು ಇಲ್ಲಿ ತನಕ 107 ಹಗರಣಗಳನ್ನ ಬಯಲಿಗೆ ಮಾಡಿ 97 ಪ್ರಕರಣಗಳನ್ನು ದಾಖಲಿಸಿದ್ದೀನಿ. 53 PILಗಳು ದಾಖಲಿಸಿದ್ದೀನಿ. ಯಾವ ಪ್ರಕರಣವೂ ವಾಪಸ್ ತೊಗೊಂಡಿಲ್ಲ, ಯಾವ ಪ್ರಕರಣದಲ್ಲೂ ರಾಜಿ ಆಗಿಲ್ಲ. ನೀವು ಹೇಳಿದ್ರಲ್ಲ, ಅದರಲ್ಲಿ ಒಬ್ಬರದು ಮೊನ್ನೆ ಆಗಸ್ಟ್ 16ನೇ ತಾರೀಕು ಕೂಡ ನಾನು ಹೋಗಿ ಸಾಕ್ಷ್ಯ ಹೇಳ್ಬಿಟ್ಟು ಬಂದಿದ್ದೀನಿ. ಬೇಡ, ಅದು ಅಲ್ಲ ನೀವು ಹೇಳಿದ್ರಲ್ಲ, ಅದರಲ್ಲಿ ಒಬ್ಬರದು. ಆದರೆ ನಾನು ಹೇಳಿದ್ದೀನಿ ಯಾವ ಪ್ರಕರಣವೂ ವಾಪಸ್ ತೊಗೊಂಡಿಲ್ಲ. ನೀವು ಹೋರಾಟ ಮಾಡ್ಕೊಂಬರ್ತಾ ಇದ್ದೀನಿ. ನಾನು ನಿಮ್ಗೆ ಯಾವ್ಯಾವ ಪ್ರಕರಣ ಯಾವ್ಯಾವ ನ್ಯಾಯಾಲಯದಲ್ಲಿದೆ, BMTF ಅಲ್ಲಿರೋದು, ACB ಅಲ್ಲಿರೋದು, ACMM ನ್ಯಾಯಾಲಯದಲ್ಲಿರೋದು, ಸರ್ಕಾರಿ ಭೂ ಕಬಳಿಕೆ ಹಗರಣ ನ್ಯಾಯಾಲಯದಲ್ಲಿರೋದು ಅಷ್ಟು ಮಾಹಿತಿ ಕೊಡ್ತೀನಿ. ನೀವೇ ನೋಡ್ಬಿಡ್ಬೋದು. ಆಮೇಲೆ ನಿಮ್ಗೊಂದು ನಿಮ್ಗೇನದು ಸಣ್ಣದು ನಿಮ್ಮ ಕ್ರೈಮ್ ರಿಪೋರ್ಟರ್ಸ್ ಕೇಳಿದ್ರೆ ಆ ಪ್ರಕರಣದಲ್ಲಿ ನಾನು ಅಟೆಂಡ್ ಆಗ್ತಾ ಇದ್ದೀನಿ, ಇಲ್ಲ ಆಬ್ಸೆಂಟ್ ಆಗಿದ್ದೀನ, ಒಂದು ಡೇಟ್ಗೆ ನಾನು ಆಬ್ಸೆಂಟ್ ಆಗಿದ್ದೀನ, ಒಂದೊಂದು ದಿನಕ್ಕೆ 4 ಪ್ರಕರಣಗಳು ಬಂದ್ಬಿಡುತ್ತೆ. 4 ಪ್ರಕರಣಕ್ಕೆ ಅಟೆಂಡ್ ಆಗಿರ್ತೀನಿ. ಇಲ್ಲ, ದಯವಿಟ್ಟು ಇಲ್ಲ, ಬೇಡ. ಅದು ನಿಮಗೆ ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿರೋದ್ರಿಂದ ನಿಮ್ಗೆ ಅದನ್ನು ಕೊಡ್ತೀನಿ. ಅದನ್ನು ನೀವು ನೋಡ್ಬೋದು. ಎಲ್ಲರೂ ನಾನು ವಾಪಸ್ ತೊಗೊಂಡಿದ್ದೀನ ಅಥವಾ ಯಾವ್ದಾದ್ರು ರಾಜಿ ಆಗಿದ್ದೀನ ಅಂತ. ಖಂಡಿತವಾಗ್ಲೂ ನನ್ನ ಆ ಥರ ಏನಾದ್ರು ರಾಜಿ ಆಗುವಂಥ ಸಂದರ್ಭ ಬಂದರೆ, ವಾಪಸ್ ತೊಗೊಳ್ಳೋಂಥ ಸಂದರ್ಭ ಬಂದರೆ ನಾನು ಕೇವಲ ಹೋರಾಟಗಾರನಾಗಿ ಮಾತ್ರ ಉಳ್ಕೊಳ್ತೀನಿ ಅನ್ನೋ ಒಂದು ವಿಷಯ ಮಾತ್ರ ನಿಮಗೆ ಮನವರಿಕೆ ಮಾಡ್ಕೊಡೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಯಾರೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ನಾನು 100ಕ್ಕೆ 100 ನಾನು ಮಾಡೇ ಮಾಡ್ತೀನಿ. ಇವಾಗ ನೀವು ಪ್ರತಿನಿತ್ಯ ನೋಡ್ತಾ ಇರ್ತೀರ, ಆಡಳಿತ ನಮ್ಮದೇ ಇದೆ ಪಾಲಿಕೆಯಲ್ಲಿ ಕೂಡ. ಆಯುಕ್ತರ ವಿರುದ್ಧನೇ 3 ಪ್ರಕರಣಗಳು ದಾಖಲು ಮಾಡಿದ್ದೀನಿ. ಯಾರನ್ನ ನಾನು ಸಮರ್ಥನೆ ಯಾರನ್ನೂ ಮಾಡ್ಕೊಂಡಿಲ್ಲ. ಅಲ್ಲ, ನಂದು ನಾನು ಇಲ್ಲ ಬದ ನಂದು ಮಾತ್ರ. ನನ್ನ ಹೋರಾಟದಲ್ಲಿ ನಾನು ರಾಜಿ ಆಗಿದ್ದೀನ, ಎಲ್ಲಾದರೂ ನಾನು ವಾಪಸ್ ತೊಗೊಂಡಿದ್ದೀನ, ಅದನ್ನು ನೀವು ಹೇಳಿ. ನನ್ನ ವೈಯಕ್ತಿಕವಾಗಿ ನಾನು ಭಾರತೀಯ ಹೌದು ಇದ್ರೆ ಏನಂತೆ. ಅಲ್ಲ ನಾನು ನೋಡಿ, ಯಾರೇ ಆಗಲಿ ಈ ದೇಶದಲ್ಲಿ, ಈ ದೇಶದ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರಗಳು ಯಾರೇ ಆಗಿರಲಿ, ಸರ್ಕಾರಿ ಭೂ ಕಬಳಿಕೆದಾರರು ಯಾರೇ ಆಗಿರಲಿ, ಸರ್ಕಾರಿ ಅನುದಾನಗಳಿಗೆ ಅನ್ಯಾಯ ಮಾಡಿದವ್ರು ಯಾರೇ ಇರಲಿ, ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕರ್ತವ್ಯ ಪಕ್ಷಾತೀತವಾಗಿ. ಅದರಲ್ಲಿ ನಾನಂತೂ ನೇರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಸಂಬಂಧಪಟ್ಟಾಗೆ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಹೇಳಿದೆ ಈಗಾಗಲೇ, ಯಾವ ಪ್ರಕರಣ ಕೂಡ ನಾನು ವಾಪಸ್ ತೊಗೊಂಡಿಲ್ಲ. ನಿಮ್ಗೆ ಕೊಡ್ತಾ ಇದ್ದೀನಿ, ಆ ದಾಖಲೆ ನೀವು ನೋಡ್ಬೋದು. ಯಾವ್ಯಾವ ಪ್ರಕರಣ ಗೆದ್ದಿದ್ದೀವಿ, 107ರಲ್ಲಿ 26 ಪ್ರಕರಣ ಗೆದ್ದಿದ್ದೀವಿ. ಇನ್ನು ಮಿಕ್ಕಿದ್ದೆಲ್ಲ ನಡೀತಾ ಇದೆ. ಯಾವ್ಯಾವ ಹಂತದಲ್ಲಿದೆ ಅನ್ನೋದು ಕೂಡ ನಿಮಗೆ ದಾಖಲೆ ಕೊಡ್ತಾ ಇದ್ದಾರೆ. ಅಷ್ಟು ಜನಕ್ಕೆ ಬೇಕಾದ್ರೆ ಕೊಡಿ, ಅವರು ಕೊಡಿ. ನನಗೆ ಇದು ನೀವು ಕೇಳೋದು ಗೊತ್ತಿರೋ ಅಷ್ಟು ಸೆಟ್ ತಂದುಬಿಡ್ತಾ ಇದೆ. ಅಂದರೆ ನಮ್ಮ BBMP ರಿಪೋರ್ಟ್ಸ್ ಇದ್ದಾರಲ್ಲ, ಅವ್ರ ಹತ್ರ ಎಲ್ಲ ಇದೆ. ಇದು ಅಷ್ಟು ಡಾಕ್ಯುಮೆಂಟ್ಸ್ ಇದೆ. ತೊಗೊಳ್ಳಿ, ಅದು ನೋಡಿ, ಅದೆಲ್ಲಿದೆ. ನಾನು ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬರ್ತಾ ಇರೋದ್ರಿಂದ, ಎಲ್ಲೂ ನನ್ನ ಪ್ರಾಮಾಣಿಕ ಹೋರಾಟಕ್ಕೆ ಯಾರೂ ಪ್ರಶ್ನೆ ಮಾಡದೇ ಇರೋದ್ರಿಂದ ನನ್ನ ಹೋರಾಟಕ್ಕೆ ಯಾರೂ ಅಡ್ಡಗಾಲ ಹಾಕಿಲ್ಲ. ನನ್ನ ಹೋರಾಟಕ್ಕೆ ಎಲ್ಲರ ಬೆಂಬಲ ಸದಾ ಕಾಲ ಇದೆ. ಹಾಗಾಗಿ ನಾನು ಈ ಹೋರಾಟವನ್ನು ಮಾಡ್ಕೊಂಬರ್ತಾ ಇರೋದು. 2 ನಿಮಿಷದೊಂದು ಬೈಟ್ ಹೇಳ್ಬಿಡ್ತೀನಿ ನಿಮಗೆ ಇದು ಮಾಡೋಕ್ಕೆ. ರೆಡಿನಾ? ರೆಡಿ. ಮಾಧ್ಯಮದ ಆತ್ಮೀಯರೇ, ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಸಮ್ಮುಖದಲ್ಲಿ ಒಂದು ಬೃಹತ್ ಭೂ ಹಗರಣದ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಸುಮಾರು 115 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತನ್ನು ಕಬಳಿಸಿರ್ತಕ್ಕಂಥ ಯೂಸುಫ್ ಶರೀಫ್ ಅಲಿಯಾಸ್ KGF ಬಾಬು ಅಂತೇನಿದ್ದಾರೆ, ಇವತ್ತು ಬೆಂಗಳೂರು ನಗರದ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಯೂಸುಫ್ ಶರೀಫ್ ಅವರು ಮಾಡಿರ್ತಕ್ಕಂಥ ಒಂದು ಬೃಹತ್ ಸರ್ಕಾರಿ ಭೂ ಕಬಳಿಕೆ ಹಗರಣದ ದಾಖಲೆಗಳನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ. ಯಲಹಂಕ ಹೋಬಳಿ ಶ್ರೀನಿವಾಸಪುರ ಗ್ರಾಮದ 11 ಎಕರೆ 1 ಗುಂಟೆ ಜಾಗ ಸರ್ಕಾರಿ ಸ್ವತ್ತಿನ ಪೈಕಿ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಕಂತುಗಳಲ್ಲಿ ಹರಾಜುಗೆ ಮಾಡಿಕೊಟ್ಟು 5 ಪ್ರತ್ಯೇಕವಾಗಿ ಸೇಲ್ ಡೀಡ್ಗಳನ್ನು, 5 ಪ್ರತ್ಯೇಕವಾಗಿ ಸೇಲ್ ಪರ್ಮಿಷನ್ಗಳನ್ನು, 5 ಪ್ರತ್ಯೇಕವಾದಂಥ ಭೂ ಪರಿವರ್ತನೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ
ಹರಾಜು ಪ್ರಕ್ರಿಯೆ ನಡೆದಿಂದ 11 ವರ್ಷಗಳ ತನಕ ಆತನಿಗೆ ಕಂತುಗಳಲ್ಲಿ ಕಟ್ಟಿ 7 ಎಕರೆ ಕಂತುಗಳಲ್ಲಿ ಕಟ್ಟಿಸ್ಕೊಂಡು 7 ಎಕರೆ 21 ಗುಂಟೆ 7 ಎಕರೆ 20 ಗುಂಟೆ ಜಾಗವನ್ನು ಏನು ಕೊಟ್ಟಿದ್ದಾರೆ, ಸುಮಾರು 75 ಕೋಟಿ ಮೌಲ್ಯದ ಸ್ವತ್ತು. ಅದಕ್ಕೆ ಹೊಂದ್ಕೊಂಡಂಗಿರ್ತಕ್ಕಂಥ ಸರ್ವೆ ನಂಬರ್ 15ರಲ್ಲಿ ಅದಕ್ಕೆ ಹೊಂದ್ಕೊಂಡಂಗಿರ್ತಕ್ಕಂಥ 2 ಎಕರೆ 21 ಗುಂಟೆ ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳಿಂದ ಪಾಲಿಕೆಯ ಆಯುಕ್ತರಿಗೆ ಹಸ್ತಾಂತರವಾಗಿದ್ದಂಥ ಘನತ್ಯಾಜ್ಯ ನಿರ್ವಹಣೆ ಸಂಸ್ಕರಣಾ ಘಟಕಕ್ಕೆ ಅಂತ ಹಸ್ತಾಂತರವಾಗಿದ್ದಂಥ ಪಾಲಿಕೆಯ 2 ಎಕರೆ 21 ಗುಂಟೆ ಸುಮಾರು 30 ಕೋಟಿ ಬೆಲೆ ಬಾಳುವಂಥ ಆ ಸ್ವತ್ತನ್ನು ಅದನ್ನು ಸೇರಿದಂಗೆ ಅದರ ಇನ್ನೊಂದು ಖಾಲಿ ಉಳಿಕೆ ಇದ್ದಂಥ ಇನ್ನು 1 ಎಕರೆ 1 ಗುಂಟೆ ಸ್ವತ್ತನ್ನು ರಸ್ತೆ ಇಲ್ಲ ಅನ್ನೋ ಒಂದು ಕಾರಣ ಹೇಳಿ ಅದನ್ನು ಸೇರಿ ಬೇಲಿ ಹಾಕ್ಕೊಂಡಿರ್ತಕ್ಕಂಥ ಸುಮಾರು ಅದು 10 ಕೋಟಿ ಮೌಲ್ಯದ ಒಟ್ಟಾರೆ 115 ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತನ್ನು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಬೇಲಿ ಹಾಕ್ಕೊಂಡಿರ್ತಕ್ಕಂಥ ಯೂಸುಫ್ ಶರೀಫ್ ಅವರ ಸಂಬಂಧ ಇವರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಹಿರಿಯ IAS ಅಧಿಕಾರಿಗಳು ಆಯಾ ಕಾಲದಲ್ಲಿ 2007ರಿಂದ 2012, 2015 ಮತ್ತು 2018 ಅವಧಿಯಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದಂಥ ತಹಸೀಲ್ದಾರ್ಗಳಾಗಿದ್ದಂಥ ಜಿಲ್ಲಾಧಿಕಾರಿಗಳಾಗಿದ್ದಂಥ MA ಸಾದಿಕ್ ಅವರು, MK ಅಯ್ಯಪ್ಪ ಅವರು, V ಶಂಕರ್ ಇನ್ನೊಬ್ರು ಇಲ್ಲದೆ ಇರೋದ್ರಿಂದ ಅವ್ರ ಹೆಸರನ್ನು ನಾವು ಉಲ್ಲೇಖ ಮಾಡೋಕ್ಕೆ ಹೋಗಿಲ್ಲ. ಅದಾದ ನಂತರ ತಹಸೀಲ್ದಾರ್ಗಳಾಗಿದ್ದಂಥ ರಂಗನಾಥಯ್ಯನವರು, ಬಾಳಪ್ಪ ಹಂದಿಗುಂದೆ ಅವರು ಮತ್ತು ಮಂಜುನಾಥ್ ಅವರು ಸೇರಿದಾಗೆ ಈ ಅವಧಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಶ್ರೀನಿವಾಸಪುರ ಗ್ರಾಮದ ವೃತ್ತ ನಿರೀಕ್ಷಕರಾಗಿ ಕೆಲಸ ಮಾಡಿರ್ತಕ್ಕಂಥ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ವಿಲೇಜ್ ಅಕೌಂಟೆಂಟ್ಗಳ ವಿರುದ್ಧ ನಾನು ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಕೆ ಮತ್ತು ಸರ್ಕಾರಿ ಭೂ ಕಬಳಿಕೆ ಪ್ರಕರಣಗಳನ್ನು ACBಯಲ್ಲಿ ಮತ್ತು BMTFಲ್ಲಿ ದಾಖಲಿಸಿದ್ದೇನೆ. ಈ ಒಂದು ಬೃಹತ್ ಭೂ ಹಗರಣವನ್ನು CID ತನಿಖೆಗೆ ವಹಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣವಾದಂಥ ದಾಖಲೆಗಳನ್ನು ಕೊಟ್ಟು ಅವ್ರನ್ನ ಕೂಡ ಆಗ್ರಹಿಸಿದ್ದೀನಿ. ಅದೇ ರೀತಿ ಕಂದಾಯ ಸಚಿವರನ್ನ ಕೂಡ ಸಂಪೂರ್ಣವಾದಂಥ ದಾಖಲೆಗಳನ್ನು ಕೊಟ್ಟು ಅವ್ರನ್ನ ಕೂಡ CID ತನಿಖೆಗೆ ಈ ಒಂದು ಬೃಹತ್ ಹಗರಣವನ್ನು ವಹಿಸಬೇಕು ಅಂತ ನಾನು ಆಗ್ರಹ ಮಾಡಿದ್ದೀನಿ.